ರೈತರಿಗೆ ಪೂರೈಸುತ್ತಿರುವ ಸ್ಪ್ರಿಂಕ್ಲರ್ ಪೈಪ್ಗಳು ಕಳಪೆ ಮಟ್ಟದಲ್ಲಿ ಇದ್ದಾವೆ ಎಂದು ಅಖಂಡ ಕರ್ನಾಟಕ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅರವಿಂದ ಕುಲಕರ್ಣಿ ಹೇಳಿದರು. ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, 90% ಕಳಪೆ ಮಟ್ಟದಲ್ಲಿ ಪೈಪ್ಗಳನ್ನು ಪೂರೈಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಳಪೆ ಸ್ಪ್ರಿಂಕ್ಲರ್ ಪೈಪ್ಗಳನ್ನು ತಯಾರಿಸಿದ ಕಂಪನಿಗಳ ವಿರುದ್ಧ ಸರ್ಕಾರ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಅದಕ್ಕಾಗಿ ಸರ್ಕಾರ ಹಾಗೂ ಲೋಕಾಯುಕ್ತ ಅಧಿಕಾರಿಗಳು ಸೂಕ್ತ ತನಿಖೆ ನಡೆಸಿ ರೈತರಿಗೆ ನ್ಯಾಯ ಒದಗಿಸಬೇಕು ಎಂದರು. ಕೆಎಂ ನ್ಯೂಸ್ ಸಿಂದಗಿ. ಮಾಧ್ಯಮದ ಮಿತ್ರರಿಗೆ ಅಖಂಡ ಕರ್ನಾಟಕ ರೈತರ ವತಿಯಿಂದ ಇವತ್ತಿನ ಪತ್ರಿಕಾಗೋಷ್ಠಿಗೆ ತುಂಬ ಸ್ವಾಗತವನ್ನು ಕೊಡ್ತಾ ಎಲ್ಲರಿಗೂ ಶರಣಾರ್ಥಿಗಳು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಒಂದು ಅನುದಾನದಿಂದ ರೈತರ ಒಂದು ಕೃಷಿಗೆ ಬಳಸ್ತಕ್ಕಂಥ ಸ್ಪ್ರಿಂಕ್ಲರ್ ಪೈಪ್ಗಳಿಗೆ ಒಂದು ಹೆಚ್ಚಿನ ಅನುದಾನವನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಆದರೆ ಇದಕ್ಕೆ ಸಂಬಂಧಪಟ್ಟಂಥ ತೋಟಗಾರಿಕೆ ಇಲಾಖೆ ಮತ್ತು ಕೃಷಿ ಇಲಾಖೆಯವರು ಒಂದು ದೊಡ್ಡ ಭ್ರಷ್ಟಾಚಾರದಲ್ಲಿ ತೊಡಗಿ ಸ್ಪ್ರಿಂಕ್ಲರ್ ಪೈಪ್ಗಳನ್ನು ಏನು ತಯಾರಿಸುವಂಥ ಕಂಪನಿಗಳಿಗೆ, ಅಂದರೆ ನೋಂದಾಯಿತ ಕಂಪನಿಗಳಿಗೆ ಟೆಂಡರ್ನ ನೀಡಿ ಕಳಪೆ ಸ್ಪ್ರಿಂಕ್ಲರ್ ಪೈಪ್ಗಳನ್ನು ತಯಾರಿಸುವ ಮೂಲಕ ಇಡೀ ದೇಶಾದ್ಯಂತ ಅಷ್ಟೇ ರಾಜ್ಯಾದ್ಯಂತ ಒಂದು ದೊಡ್ಡ ಒಂದು ಮೋಸದ ಒಂದು ಜಾಲ ಇವತ್ತು ರೈತರನ್ನ ಹಾಳು ಮಾಡ್ತಾ ಇದೆ. ಈ ವಿಷಯವಾಗಿ ನಾವು ಕಳೆದ 7 ತಿಂಗಳಲ್ಲಿ 2023ರಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಏನು ಕಳಪೆ ಸ್ಪ್ರಿಂಕ್ಲರ್ ಪೈಪ್ಗಳ ಸಮೇತ ಒಂದು ದೊಡ್ಡ ಪ್ರತಿಭಟನೆ ಮಾಡಿ ರಾಜ್ಯ ಸರ್ಕಾರಕ್ಕೆ ನಾವು ಗಮನಕ್ಕೆ ತಂದಿದ್ದೆವು. ಏನು ರೈತರಿಗೆ ವಿತರಣೆ ಮಾಡ್ತಕ್ಕಂಥ ಒಂದು ಸಬ್ಸಿಡಿ ದರದಲ್ಲಿ ವಿತರಣೆ ಮಾಡ್ತಾರೆ ಇವು ಸ್ಪ್ರಿಂಕ್ಲರ್ ಪೈಪ್ಗಳು. ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ವತಿಯಿಂದ ಏನು ಸರಬರಾಜು ಮಾಡ್ತಕ್ಕಂಥ ಸ್ಪ್ರಿಂಕ್ಲರ್ ಪೈಪ್ಗಳು ಸಂಪೂರ್ಣ ಕಳಪೆ ಮಟ್ಟದ್ದಾಗ್ಯಾವ. ಏನೂ ಇಲ್ಲ. ಉದಾಹರಣೆಗೋಸ್ಕರ ಒಂದು ತಂದಿದ್ದೇವೆ ಪೈಪ್. ಈ ಪೈಪಲ್ಲಿ ಏನೂ ಇಲ್ಲ, ಸ್ವಲ್ಪ ಕೈ ಹಿಡಿದು ಬತ್ತಿರ ಸಾಕು ಸಂಪೂರ್ಣ ಮುದ್ದೆ ಆಗಿ ಹೋಗ್ತವೆ ಪೈಪ್ಗಳು. ಇಂಥ ಒಂದು ಪೈಪ್ ಏನದ ರೈತರಿಗೆ ವಿತರಣೆ ಮಾಡ್ತಾ ಇದ್ದಾರೆ. ಒಮ್ಮೆ ರೈತರಿಗೆ ಇದು ಪೈಪನ್ನು ಕೊಟ್ಟರು ಸಬ್ಸಿಡಿ ದರದಲ್ಲಿ ಅಂದ್ರೆ ಒಟ್ಟೆ ಪೈಪನ್ನೇ ಕೊಡಂಗಿಲ್ಲ. ಒಂದು ಸಾರಿ ಕೊಟ್ಟರೆ ಪೈಪ್ ಮುಗೀತು. 7 ವರ್ಷ ತನ ಮತ್ತು ಅದೇ 7 ವರ್ಷ ತನ ಅಂತಂದ್ರೆ 7 ವರ್ಷ ತನ ಬಾಳಿಕೆ ಬರ್ತವೆ. ಹೆಂಗೋ ಇದು ಸರ್ಕಾರ ಕೂಡ ಇದ್ರ ಬಗ್ಗೆ ತನಿಖೆನೂ ಮಾಡ್ಲಿಕ್ತಾ ಇರಲಿಲ್ಲ, ಪರಿಶೀಲನೆ ಮಾಡಕ್ತಾ ಇರಲಿಲ್ಲ. ಕೇವಲ ಇದು 6 ತಿಂಗಳ ಭಾಳ ಬಾಳಿಕೆ ಬಂದವಪ್ಪ ಅಂದ್ರೆ 1 ವರ್ಷ ಅಷ್ಟೊಳಗಾಗಿ ಪೈಪ್ಗಳು ಸಂಪೂರ್ಣ ಹಾನಿ ಹೋಗ್ತಾವೆ, ಎಲ್ಲ ಹಾಳೆ ಮುರಿದು ಹೋಗ್ಬಿಟ್ಟಾವ ಪೈಪ್ಗಳು. ಮತ್ತು ಈ ರೀತಿ ಆದ್ರೆ ರೈತರ ಬದುಕು ಹೆಂಗ? ಇವತ್ತು ಕೇವಲ 1800 ರೂಪಾಯಿ ನಾವು ಕೊಟ್ಟಿದ್ದೇವೆ, ಭಾಳ ಕಡಿಮೆ ದರ ತಿಳ್ಕೊಂಡು ಕಳಪೆ ಮಟ್ಟ ಕೊಡೋದ್ರಿಂದ ರೈತರಿಗೆ ಇದು ಅನುಕೂಲ ಇಲ್ಲ. ಇದು ಮೋಸ, ಒಂದು ದೊಡ್ಡದಂತ ಮೋಸದ ಜಾಲದ ರಾಜ್ಯದಲ್ಲಿ ಈ ಪೈಪ್ಗಳೊಂದು ತಯಾರಿ ಕಂಪನಿಯಲ್ಲಿ. ಇವತ್ತು RM ಕಂಪನಿ, ಹಲವಾರು ಕಂಪನಿಗಳದಾವ. ಇದರ ರಾಜ್ಯ ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆಗಳು ಕಂಪನಿ ಜೊತೆಗೆ ಶಾಮೀಲ್ ಆಗಿ ದೊಡ್ಡ ಮಟ್ಟದ ಒಂದು ಅವ್ಯವಹಾರ ನಡೆದವು. ಈ ವಿಷಯವಾಗಿ ನಾವು ಸರ್ಕಾರಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಸಲ್ಲಿಸಿದ್ರು ಕೂಡ ರಾಜ್ಯ ಸರ್ಕಾರವು ಎಚ್ಚೆತ್ತುಕೊಂಡು ಇದ್ರ ಬಗ್ಗೆ ತನಿಖೆ ಮಾಡ್ತಾ ಇಲ್ಲ, ತಪ್ಪಿತಸ್ಥ ಕಂಪನಿಗಳ ಮೇಲೆ ಕ್ರಮ ಕೈಗೊಳ್ತಾ ಇಲ್ಲ. ಆ ಒಂದು ಪ್ರತಿಭಟನೆ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೆವು. ಏನು ಕಳಪೆ ಮಟ್ಟದಲ್ಲಿ ತಯಾರಿಸಕ್ಕಂಥ ಸ್ಪ್ರಿಂಕ್ಲರ್ ಪೈಪ್ಗಳು ಏನು ಕಂಪನಿ ಅದಾವು, ಕಂಪನಿಗಳ ಒಂದು ಲೈಸೆನ್ಸ್ ರದ್ದುಪಡಿಸಬೇಕು. ಏನು ಇದನ್ನು ಮಾಡಿರ್ತಾರಲ್ಲ ಇವು ನೋಂದಾಯಿತ ಕಂಪನಿಗಳೇ, ಅವೆಲ್ಲ ಲೈಸೆನ್ಸ್ ರದ್ದುಪಡಿಸಬೇಕು. ಅವ್ರ ಮೇಲೆ ಒಂದು ಮೊಕದ್ದಮೆಯನ್ನು ಹೂಡಿ ಏನು ಹಾಳಾದಂಥ ಪೈಪ್ಗಳ ಪರಿಹಾರ ಕೊಡುವಂಥ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುವ ಸರ್ಕಾರ ಅಂತೇಳಿ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿ ಸರ್ಕಾರವನ್ನು ಗಮನಕ್ಕೆ ತಂದಿದ್ದೆವು. ಆದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ತಾ ಇಲ್ಲ. ಮತ್ತು ನಂತರದಲ್ಲಿ ನಾವು ರಾಜ್ಯದ ಲೋಕಾಯುಕ್ತರು ಕೂಡ ಈ ವಿಷಯವಾಗಿ ದೂರನ್ನು ಸಲ್ಲಿಸಿದೆವು. ಸ್ವತಃ ಬೆಂಗಳೂರಿಗೆ ಹೋಗಿ ಸಂಬಂಧಪಟ್ಟಂಥ ದಾಖಲೆಗಳು, ನಾವು ಕೊಟ್ಟಂಥ ಮನವಿ ಮತ್ತು ಪೈಪ್ಗಳ ಒಂದು ಭಾವಚಿತ್ರವನ್ನು ಕೂಡ ಲೋಕಾಯುಕ್ತರ ಗಮನಕ್ಕೆ ತಂದರೂ ಕೂಡ ಇಲ್ಲಿವರೆಗೂ ಕೂಡ ರಾಜ್ಯದ ಲೋಕಾಯುಕ್ತ ಇಲಾಖೆಯವರು ತನಿಖೆ ಮಾಡ್ತಾ ಇಲ್ಲ. ಪುನಃ ನಮಗೇನೆ ಪತ್ರ ಕಳಿಸ್ತಲಾಗ್ತಾರ ಅವರು. ಇವತ್ತು ಮೊನ್ನೆ ಕಳಿಸಿದಂಥ ಪತ್ರ 2ನೇ ಪತ್ರವನ್ನು ಕಳಿಸಿದ್ದಾರೆ. ನೀವು ಹೋರಾಟ ಮಾಡಿ ಏನು ಕಳಪೆ ಪೈಪ್ ತಿಳ್ಕೊಂಡು ನೀವು ಕಂಪನಿ ಮೇಲೆ ಆಪಾದನೆ ಕೊಟ್ಟಿದ್ದೀರಿ, ಅದು ಸಂಬಂಧಪಟ್ಟಂಥ ದಾಖಲಾತಿಗಳನ್ನ ಕಳಿಸಿ ತಿಳ್ಕೊಂಡು ನಮ್ಮ ಪದೇ ಪತ್ರವನ್ನು ಕಳಿಸ್ತಾ ಇದ್ದಾರೆ. ಅದಕ್ಕೆ ನಾವು ಈಗಾಗಲೇ ಕೊಟ್ಟಿದ್ದೇವೆ, ಕೊಟ್ಟರು ಕೂಡ ಅದ್ರ ಬಗ್ಗೆ ಗಣನೆಗೆ ತೆಗೆದುಕೊಳ್ಳುತ್ತಾ ಇಲ್ಲ.
ನಮ್ಮದು ನಾವು ರೈತ ಪರ ಹೋರಾಟಗಾರ ಅಷ್ಟೇ. ಸರ್ಕಾರ ಗಮನಕ್ಕೆ ತರ್ತೇವೆ, ಇಂಥ ಕಂಪನಿಗಳು ಕಳಪೆ ಮಟ್ಟದ ಒಂದು ಪೈಪನ್ನು ತಯಾರು ಮಾಡಿ ರೈತರಿಗೆ ಮೋಸ ಮಾಡಿದ್ದಾರೆ, ಅದಕ್ಕೆ ನೀವು ತನಿಖೆ ಮಾಡಬೇಕು, ತಪ್ಪಿಸಲು ಕ್ರಮ ಕೈಗೊಳ್ತೀವಿ ಹೇಳಿ ಲೋಕಾಯುಕ್ತ ನಾವು ಕಂಪ್ಲೇಂಟ್ ಮಾಡಿದೆವು. ಅದು ಜವಾಬ್ದಾರಿ ಲೋಕಾಯುಕ್ತ ಇಲಾಖೆ, ಸಂಬಂಧಪಟ್ಟಂತ ದಾಖಲಾತಿಗಳನ್ನ ತರಿಸಿಕೊಳ್ಳೋದು ಸಂಬಂಧಪಟ್ಟ ಇಲಾಖೆ ತರಿಸ್ಕೋಬೇಕು. ಅದನ್ನ ಬಿಟ್ಟು ಪದೇ ಪದೇ ನಮಗೆ ಕೇಳಿದ್ರೆ ನಾವೇನು ದಾಖಲಾತಿ ತರೋದು? ಇದು ಉದ್ದೇಶಪೂರ್ವಕವಾಗಿ ವಿಳಂಬ ನೀತಿ ಅನುಸರಿಸಿ ಇದು ಮುಚ್ಚಿ ಹಾಕುವಂತ ಹುನ್ನಾರನು ಕೂಡ ಲೋಕಾಯುಕ್ತ ಇಲಾಖೆ ಮಾಡ್ತಕ್ಕಂಥದ್ದು ನಾವು ಅದು ಆರೋಪ ಮಾಡ್ತಾ ಇದ್ದೇವೆ. ನಾವೇ ಎಲ್ಲನೂ ದಾಖಲಾತಿ ಕೊಡೋದ್ರ ಲೋಕಾಯುಕ್ತ ಇಲಾಖೆಗಳೇ ಬೇಕು, ಸರ್ಕಾರ ಈ ಸಂಬಂಧಪಟ್ಟ ಇಲಾಖೆಗಳೇ ಹಾಕಬೇಕು, ಅವಶ್ಯಕತೆ ಏನದ ಅಂದ್ರೆ ಒಟ್ಟಾರೆ ಏನು ಕಂಪನಿ ಸ್ಪ್ರಿಂಕ್ಲರ್ ಪೈಪ್ ತಯಾರು ಮಾಡ್ತಕ್ಕಂಥ ನಡೆಸ್ತಾ ಇದೆ, ಇದರಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೆದಿದೆ ಅಂತಕ್ಕಂಥದ್ದು ಇವತ್ತು ಕಂಡು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಸರ್ಕಾರ ಇವತ್ತು ಕ್ರಮ ಕೈಗೊಳ್ಳಕ್ಕೆ ತಯಾರಿಲ್ಲ. ಮತ್ತು 7 ವರ್ಷ ತನಕ ಒಂದು ಸಾರಿ ಕೊಟ್ಟಂತ ಪೈಪ್ 7 ವರ್ಷ ಕೊಡಲಿಲ್ಲ ಅಂತಂದ್ರೆ ಮತ್ತೆ ರೈತ ಏನು ಮಾಡಬೇಕು? ಇವಾಗ ಸರ್ಕಾರ ಸಬ್ಸಿಡಿ ದರದಲ್ಲಿ ಕೊಡ್ತದ, ಏನೋ ಒಂದು ಅನುಕೂಲ ಆಗ್ತದೆ ರೈತರಿಂದ ಅಲ್ಲಿ ಹಚ್ಚಿಕೊಂಡು ತಗೋತಾರ. ಇವತ್ತು ಹೊರಗಡೆ ತಗೋಬೇಕಾಗ್ತದೆ 4,000-5,000 ರೂಪಾಯಿ ಮಾಡಿದ್ದಾರೆ ಇವತ್ತು ಪೈಪ್ಗಳಿಗೆ. ಮತ್ತು ಇವಾಗ ಮೊದಲೇ ಭೀಕರ ಬರಗಾಲದ ತತ್ತರಿಸಿದ ರೈತರಿಗೆ ಒಂದು ಕೃಷಿ ಏನು ಪಂಪ್ ಸೆಟ್ಗಳೊಂದು ಒಂದು ದೊಡ್ಡ ಹೊರೆ ಆಗ್ತದೆ. ಆ ಕಾರಣಕ್ಕಾಗಿ ಏನು ಕಳಪೆ ಮಟ್ಟದಲ್ಲಿ ತಯಾರು ಮಾಡ್ತಕ್ಕಂಥ ಕಂಪನಿಯವರ ಮೇಲೆ ರಾಜ್ಯ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಸಂಪೂರ್ಣ ತನಿಖೆ ಆಗಬೇಕು. ಯಾವ್ಯಾವ ಕಂಪನಿಗಳದಾವ ಆ ಕಂಪನಿ ಮೇಲೆ ಅವ್ರು ಕೊಟ್ಟಿರ್ತಕ್ಕಂಥ ಲೈಸೆನ್ಸ್ ರದ್ದುಪಡಿಸಿ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡುವಂಥದ್ದಾಗಬೇಕು. ಮತ್ತು ಲೋಕಾಯುಕ್ತ ಕೂಡ ನಮಗೆ ಪತ್ರವನ್ನು ಕಳಿಸೋ ಅವಶ್ಯಕತೆ ಇಲ್ಲ. ಈ ಒಂದ್ಸಲ ನಾವು ಈಗಾಗಲೇ ಕಾಗದ ಪತ್ರವನ್ನು ಕೊಟ್ಟಿದ್ದೇವೆ, ಅವ್ರು ಕೇಳಿದ್ದು. ಈ ಕೊಟ್ಟರು ಸಹಿತ ಅದನ್ನು ಗಣನೆಗೆ ತೆಗೆದುಕೊಳ್ಳದೆ ಇದನ್ನೊಂದು ಮುಚ್ಚಿ ಹಾಕುವಂತ ಹುನ್ನಾರದ ಏನೋ ಗೊತ್ತಿಲ್ಲ. ಮತ್ತೆ ಪದೇ ಪದೇ ಅವ್ರ ಪತ್ರವನ್ನು ಕಳಿಸಿ ನೀವು ಅರ್ಧಂಬರ್ಧ ಕಾಗದ ಪತ್ರ ಕೊಟ್ಟಿರಿ, ಅಪೂರ್ಣವಾಗ್ಯದವು, ಮತ್ತೆ ನೀವು ಕಾಗದ ಪತ್ರ ಕಳಿಸಿ ತಿಳ್ಕೊಂಡು ನಮಗೆ ಪತ್ರ ಕಳಿಸಿದವರು. ಅದಕ್ಕೆ ನಾವು ಮತ್ತೆ ಅವರಿಗೆ ಕಾಗದ ಪತ್ರ ಕೊಡೋದಿಲ್ಲ. ಬೇಕಿತ್ತಂದ್ರೆ ಅವ್ರು ಬಂದು ತನಿಖೆ ಮಾಡ್ಯವ್ರು, ಮತ್ತು ಅವ್ರ ಇಲಾಖೆಗಳು ಇರುವುದು ಅದಕ್ಕೆ. ಮತ್ತು ಅವ್ರು ತನಿಖೆ ಮಾಡಲಿಪ್ಪ ಅಂದ್ರೆ ಈ ಲೋಕಾಯುಕ್ತ ಇಲಾಖೆಯನ್ನು ಸಹಿತ ಮುಚ್ಚಿ ಬಿಡುವಂಥ ವ್ಯವಸ್ಥೆ ಮಾಡಿವ್ರು. ಯಾಕಂದ್ರೆ ರೈತರಿಗೆ ಅನ್ಯಾಯ ಆಗ್ತದಪ್ಪ, ಇಲಾಖೆಗಳು ಕೂಡ ಇವತ್ತು ತನಿಖೆ ಮಾಡಕ್ಕೆ ಹಿಂದೇಟ ಹಾಕ್ಲಕತ್ತಾವ. ಅದರಲ್ಲಿ ಬೆಳಗಾವ JD ಅವರು ಕೂಡ ಕೊಟ್ಟು ಕಳಿಸಿದ್ದಾರೆ. ನೀವು ಕಂಪನಿಯಾದ ಜಂಟಿ ನಿರ್ದೇಶಕರು ಜಾಗೃತ ಕೋಶ ಅಂತ ಹೇಳ್ಕೊಂಡು ಅವರು ಕೂಡ ಇದನ್ನು ಪತ್ರ ಕಳಿಸಿದ್ದಾರೆ. ಮತ್ತು ಇದು ಸರಿಯಾದಂಥ ಮಾರ್ಗ ಅಲ್ಲ. ಮತ್ತು ನಾವೇ ಎಲ್ಲ ಕಾಗಪತ್ರ ಕೊಡೋದ್ರೆ ಇಲಾಖೆಯವರು ನೌಕರಿ ಮಾಡೋದು ಅವಶ್ಯಕತೆ ಅನ್ನೋದು ಇಲಾಖೆಗಳು ಯಾಕೆ ಬೇಕಂತಕ್ಕಂಥ ಪ್ರಶ್ನೆ ಅದ. ಆ ಕಾರಣಕ್ಕಾಗಿ ಏನು ಕಳಪೆ ಮಟ್ಟದ ಸ್ಪ್ರಿಂಕ್ಲರ್ ಪೈಪ್ಗಳು ಇದರಿಂದ ರೈತರಿಗೆ ತೊಂದರೆ ಆಗ್ತದೆ, ರೈತರಿಗೆ ಹಾನಿ ಆಗ್ತದೆ. ಆ ಕಾರಣಕ್ಕಾಗಿ ಕೂಡಲೇ ಸರ್ಕಾರ ಇದರ ಬಗ್ಗೆ ಸಂಪೂರ್ಣ ತನಿಖೆ ಮಾಡಿ ಆ ಸಂಬಂಧಪಟ್ಟ ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕೆ ಇಲಾಖೆ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನು ತರಿಸಿ ಇದನ್ನು ಒಂದು ಕೆಮಿಕಲ್ ಟೆಸ್ಟ್ ಮಾಡಲಿಕ್ಕೆ ಕೊಟ್ಟು ಕಳಿಸೋ ಪೈಪ್ಗಳನ್ನು ಈಗಾಗಲೇ ನಾವು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಮಾಡಿದಾಗ ಸುಮಾರು ಒಂದು 2-3 ಪೈಪನ್ನು ಕೃಷಿ ಇಲಾಖೆ ಜಂಟಿ ನಿರ್ದೇಶಕರ ಒಂದು ಅವರ ಸುಪರ್ದಿಗೆ ನಾವು ಪೈಪನ್ನು ಕೊಟ್ಟಿದ್ದೆವು. ಇದನ್ನು ಲ್ಯಾಬಿಗೆ ಒಂದು ಟೆಸ್ಟಿಗೆ ಕೊಟ್ಟು ಕಳಿಸ್ತಾರೆ ತಿಳ್ಕೊಂಡು. ಅದನ್ನು ಏನು ಮಾಡಿದ್ರು ಅದನ್ನು ಸಹಿತ ನಮ್ಗೆ ಇನ್ನೂ ಮಾಹಿತಿ ಗೊತ್ತಾಗಿಲ್ಲ. ಒಟ್ಟಾರೆ ಇದನ್ನು ರಾಜ್ಯ ಸರ್ಕಾರ ಏನು ಸ್ಪ್ರಿಂಕ್ಲರ್ ಪೈಪ್ ತಯಾರು ಮಾಡಿರ್ತಕ್ಕಂಥ ಕಂಪನಿ ವಿರುದ್ಧ ಕ್ರಮ ಕೈಗೊಳ್ಳಕ್ತಾ ಇರಲಿಲ್ಲ. ಈ ಭ್ರಷ್ಟಾಚಾರವನ್ನು ಮುಚ್ಚಿ ಹಾಕುವಂಥದ್ದು ಹುನ್ನಾರ ಎಲ್ಲ ಇಲಾಖೆಯ ಉನ್ನತ ಅಧಿಕಾರಿಗಳು ಕೂಡ ಇದನ್ನು ನಡೆಸಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಇದನ್ನು ಕಳಕಂಡಿದ್ದವಾಗಿ ಹೇಳಬೇಕಾಗ್ತದೆ. ಮತ್ತು ಇದೇ ರೀತಿಯಾಗಿ ಅವರು ನಿಷ್ಕಾಳಜಿ ತೋರಿಸಿದರೆ ನಾವು ಅಖಂಡ ಕರ್ನಾಟಕ ರೈತ ಸಂಘದ ಒಂದು ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ಮಾಡಬೇಕಾಗಿ ತಿಳ್ಕೊಂಡು ನಾವು ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀವಿ. ಈ ಪೈಪ್ ಇದು ಕಾಂಗ್ರೆಸ್ ಸರ್ಕಾರ